ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಮುಖ್ಯ ಮಾಹಿತಿ ವಿಚಾರಕ್ಕೆ ಬಂದಾಗ ಹಣಕಾಸು ಚೆನ್ನಾಗಿರಬೇಕು, ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಮ್ಯಾಕ್ಸಿಮಮ್ ಕೇವಲ ಈ ಒಂದು ಚಕ್ಕೆ ಅಂದರೆ ಇದನ್ನು ನೀವು ಈ ಒಂದು ಸ್ಥಾನದಲ್ಲಿ ಇಡೋದ್ರಿಂದ ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅದು ಹೇಗೆ, ಏನು, ಯಾವ ರೀತಿ ಮಾಡ್ಕೋಬೇಕು, ಸುಲಭ ಪರಿಹಾರವಿದೆಯಾ? ಮ್ಯಾಕ್ಸಿಮಮ್ ನಿಮಗೆ ನಾನು ಕೊಡೋದೇ ಸುಲಭ ಪರಿಹಾರ. ಖಂಡಿತವಾಗಿ ನೋಡಿ, ನಿಮಗೆ ವಿಶೇಷವಾಗಿರತಕ್ಕಂಥ ಧನಾಕರ್ಷಣೆ ಆಗ್ತದೆ. ಮೊದಲು ಇದನ್ನು ಪಂಚಾಂಗ ಶ್ರವಣವನ್ನು ಮಾಡೋಣ. ಗುರುವಾರ, ದಶಮಿ ತಿಥಿ, ಶುಕ್ಲ ಪಕ್ಷ, ಪ್ರೀತಿ ಯೋಗ ಇರ್ತಕ್ಕಂಥದ್ದು, ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಮೃಗಶೀರ ನಕ್ಷತ್ರ, ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 39 ನಿಮಿಷದಿಂದ 8 ಗಂಟೆ 7 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಕೂಡ ಬೆಳಗ್ಗೆ 9 ಗಂಟೆ 36 ನಿಮಿಷದಿಂದ 11 ಗಂಟೆ 4 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ 10 ಗಂಟೆ 35 ನಿಮಿಷದಿಂದ 11 ಗಂಟೆ 25 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 15 ನಿಮಿಷದಿಂದ 4 ಗಂಟೆವರೆಗೂ ಕೂಡ ಈ ಒಂದು ಸಮಯ ಉತ್ತಮದಲ್ಲ. ನೋಡೋಣ ಸ್ನೇಹಿತರೆ, ಮೃಗಶೀರ ನಕ್ಷತ್ರ ಅಂದರೆ ಈ ದಿನ ಯಾರಿಗೆ ಯಾವ ಫಲಗಳಿರುತ್ತೆ ನೋಡೋಣ. ಕುಂಬರಣ ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ನಾವು ನೋಡ್ತಕ್ಕಂಥ ಲಾಭದ ಅಂದರೆ ವಿಚಾರವಾಗಿ, ನಿಮ್ಮ ಪ್ರಯತ್ನದ ವಿಚಾರವಾಗಿ ಭಾಳ ಶುಭ ಇರ್ತಕ್ಕಂಥದ್ದು ಇರ್ತದೆ. ಮೇಲಾಗಿ ಸಹೋದರರಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಕೂಡ ಈ ದಿನ ಇದೆ. ಮೇಲಾಗಿ ಕ್ರಯ ವಿಕ್ರಯಗಳಿಂದ ಕೂಡ ಲಾಭವನ್ನು ನೋಡ್ತೀರಿ. ಕೇವಲ ನಿಮ್ಮ ಜಸ್ಟ್ ಪ್ರಯತ್ನದಿಂದ ಮಾತ್ರ ಇದನ್ನು ವಿಶೇಷವಾಗಿರ್ತಕ್ಕಂಥ ಫಲವನ್ನು ನೋಡ್ತದೆ. ಮೇಲಾಗಿ ಸಣ್ಣ ಪುಟ್ಟ ಸಂಚಾರಗಳು ಲಾಭವನ್ನು ತರತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಮೇಷರಾಶಿಯವರಿಗೆ ಇದನ್ನು ಒಂದು ಸರಳವಾಗಿ ಸುಲಭವಾಗಿ ಹೇಳಬೇಕು ಅಂದರೆ ಕೇವಲ ಪ್ರಯತ್ನದಿಂದಷ್ಟೇ ಲಾಭವನ್ನು ನೋಡ್ತೀರಿ. ಖಂಡಿತವಾಗಿ ಸಣ್ಣ ಪ್ರಯಾಣಗಳು ಬರುತ್ತೆ, ಆ ಪ್ರಯಾಣಗಳಿಂದಲೂ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ ಕೂಡ. ವೃಷಭ ರಾಶಿ, ಕುಟುಂಬದ ವ್ಯಾಜ್ಯಗಳು ಕಾಣಿಸ್ಕೊಳ್ಳುತ್ತೆ, ವ್ಯಾವಹಾರಿಕವಾಗಿ ಭಾಳ ಶುಭವಾಗ್ತದೆ. ಇನ್ನು ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತಿತರೆ ಒಂದು ಕಾರ್ಯಗಳಾಗಿರ್ಬೋದು, ಇದು ಯಶಸ್ಸನ್ನು ಕೊಡ್ತಕ್ಕಂಥಿರುತ್ತೆ. ಒಂದು ಜೋಶ್ ಇರತಕ್ಕಂಥದ್ದು ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ಬಟ್ ಕುಟುಂಬದ ವಿಚಾರದಲ್ಲಿ ತುಂಬ ಕ್ಲ್ಯಾಶಸ್ಸನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ನೆಗೆಟಿವ್ಸ್ ಎಫೆಕ್ಟನ್ನು ಜಾಸ್ತಿ ಕೊಡುತ್ತೆ. ಅದರ್ವೈಸ್ ನೀವೇನಾದರೂ ದುಡುಕಿ ನಿರ್ಧಾರ ತಗೊಂಡ್ರೆ ಕುಟುಂಬದ ಸಮಸ್ಯೆ ಅಥವಾ ಇನ್ನೊಂದು ನಿಮ್ಮ ನಿಮ್ಮ ಸಂಗಾತಿಯ ವಿಚಾರಗಳಲ್ಲಿ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಅದರಿಂದ ಸ್ವಲ್ಪ ಜಾಗರೂಕರಾಗಿರಿ. ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿ ಶುಭವಾಗ್ತದೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿರುವಂಥ ಬಲ ಜಾಸ್ತಿ ಇರುತ್ತೆ. ಗುರು ಮತ್ತು ಚಂದ್ರನ ಸಂಗಮ ಖಂಡಿತವಾಗಿ ಭಾಳ ವಿಶೇಷವಾಗಿ ಧೈರ್ಯ ತುಂಬ ಜಾಸ್ತಿ ಇರ್ತದೆ. ಮೇಲಾಗಿ ಈ ದಿನ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಪ್ರಯಾಣಗಳು, ಕೆಲವೊಂದು ಸಂಧಾನಗಳು, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಂಧಾನಕ್ಕೆ ಹೆಚ್ಚಿನ ಮಹತ್ವವಾಗಿ ಸಿಕ್ಕಿ ನಿಮ್ಮ ಲಾಭ ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಹಾಗೂ ಕೆಲಸದಲ್ಲಿ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಕಾಲ, ಜೊತೆಗೆ ನಿಮ್ಮ ಕೆಲಸದ ಒಂದು ವಿಚಾರವಾಗಿ ಪ್ರಯಾಣಗಳು ಬೆಳೆಸ್ತಕ್ಕಂಥ ಕಾಲವಾಗ್ತದೆ. ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ನೋಡಿದಾಗ ಶುಭವಿರ್ತಕ್ಕಂಥ ದಿನವಾಗ್ತದೆ. ಯಾವುದೇ ಕೆಟಗರೀಸ್ ಆಗಿರ್ಬೋದು, ಬಿಸ್ನೆಸ್, ವ್ಯಾವಹಾರಿಕ ಅಥವಾ ನಿಮ್ಮ ವಿದ್ಯಾಭ್ಯಾಸ, ಖಂಡಿತವಾಗಿ ಶುಭವಿದೆ. ಕಟಕ ರಾಶಿ ನೋಡಿ, ಕಟಕ ರಾಶಿ ಇವತ್ತು ಕೂಡ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು. ಅನ್ನೆಸಸರಿ ಆಗಿರ್ತಕ್ಕಂಥ ವಾದ ವಿವಾದಗಳಿಗೆ ಹೋಗೋದು ಬೇಡ. ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತದೆ, ಹಣಕಾಸಿನ ಸಮಸ್ಯೆಗಳು ಬರ್ತದೆ. ಜೊತೆಗೆ ಬಾಸ್ ಕಿರಿಕಿರಿಗಳು ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ಹೈಯರ್ ಅಥಾರಿಟೀಸ್ ಸ್ವಲ್ಪ ಒತ್ತಡವನ್ನು ಬೀರ್ತಕ್ಕಂಥ ಸಂದರ್ಭ. ಸಾಧ್ಯವಾದರೆ ತೊಗರಿ ಬೇಳೆಯನ್ನು ದಾನ ಮಾಡಿ. ಶಿವ ಸುಬ್ರಹ್ಮಣ್ಯ, ಹರ ಸುಬ್ರಹ್ಮಣ್ಯ ಮಂತ್ರವನ್ನು ಜಪವನ್ನು ಮಾಡಿ. ಕಟಕರಾಶಿಯವರು ದುಡುಕಿನ ನಿರ್ಧಾರಗಳಿಂದ ದೂರ ಇರಿ. ಇದು ವ್ಯವಹಾರಸ್ಥರಿಗೋ ವಿದ್ಯಾರ್ಥಿಗಳಿಗೋ ಅಷ್ಟು ಶುಭದ ದಿನವಲ್ಲ, ಸಾಧಾರಣವಾಗಿರ್ತಕ್ಕಂಥದ್ದು.
ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಸಿಂಹರಾಶಿಯವ್ರಿಗೆ ನೋಡಿ, ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ, ಶುಭವನ್ನು ತರ್ತಕ್ಕಂಥ ದಿನ, ಲಾಭವನ್ನು ತರ್ತಕ್ಕಂಥ ದಿನ. ಅದರ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ಳುತ್ತೆ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಯಾವುದೇ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಬರುತ್ತೆ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರ್ತಕ್ಕಂಥವ್ರು ಸಿಂಹರಾಶಿಯವರಿಗೆ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವ್ರಿಗೆ ನೋಡಿ, ನೆರೆ ಹೊರೆ ಅಥವಾ ಜಮೀನಿನ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ. ಇದು ನನ್ನ ಅನಾಲಿಸಿಸ್. ಅನ್ನೆಸಸರಿಯಾಗಿ ಮಾಡ್ಕೋಬೇಡಿ. ಬಟ್ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವು ಸಾಧ್ಯತೆಗಳನ್ನು ತೋರಿಸ್ತಾ ಬಿಟ್ಟರೆ ಅನ್ನೆಸಸರಿಯಾಗಿ ಶತ್ರುವನ್ನು ನೀವು ಎದುರಾಕೋಬೇಡಿ. ಯಾವುದೇ ವಾದ ವಿವಾದ ಕೇಳಬೇಡಿ. ಇದಿಲ್ಲ ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ, ಅಥವಾ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳಿಂದ ನಿಮ್ಮ ಒಂದು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶುಭ. ಬಟ್ ಶತ್ರು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮ ಜಾತಕದಲ್ಲಿ ಈ ದಿನ ಬಂದರೂ ಸಹಿತ ಅನ್ನೆಸಸರಿಯಾಗಿ ಬೇಡ. ಇದು ನಿಮ್ಮ ಒಂದು ದಿನದ ಮಹತ್ವವನ್ನು ಸೇರಿಸ್ಕೋಬೇಕಾಗುತ್ತೆ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ, ಜಾಣ್ಮೆಯಿಂದ ವ್ಯವಹಾರವನ್ನು ಮಾಡಿದ್ರೆ ಖಂಡಿತ ಲಾಭವಾಗ್ತದೆ. ಹಾಗೆ ಪ್ರೀತಿಪಾತ್ರರಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತೀರಿ. ತುಂಬ ಎನರ್ಜೆಟಿಕ್ ಸ್ಫೋಟಿಕ್ ಇರತಕ್ಕಂಥ ಡೇ. ಈ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಯಶಸ್ಸು, ತುಂಬ ಎನರ್ಜಿ ಇರ್ತಕ್ಕಂಥ ಡೇ. ಎಕ್ಸಲೆಂಟ್ ಡೇ ಕೂಡ ಈ ಒಂದು ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಯಾವುದೇ ಕ್ಷೇತ್ರ ಫಲದಲ್ಲೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಮ್ಯಾಕ್ಸಿಮಮ್ ಈ ದಿನ ಮನೆ ಅಥವಾ ಆಸ್ತಿ ನಿರ್ಮಾಣ ಅಥವಾ ಅದೊಂದು ಕನ್ಸ್ಟ್ರಕ್ಷನ್ಗೆ ಹೇಗೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತೆ ಇರ್ತದೆ. ಮನೆಯ ಬಗ್ಗೆನೇ ಜಾಸ್ತಿ, ಜೊತೆಗೆ ಆಸ್ತಿಯ ಬಗ್ಗೆ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯವರೊಟ್ಟಿಗೆ ವಾಗ್ವಾದಕ್ಕೆ ಇಳಿಯೋದು ಬೇಡ. ವೃಶ್ಚಿಕ ರಾಶಿಯವರು ಸಾಧಾರಣವಾಗಿರ್ತಕ್ಕಂಥದ್ದನ್ನು ಇಟ್ಕೊಳ್ಳಿ. ಒಟ್ಟಾರೆಯಾಗಿ ನೋಡೋದಾದರೆ ನಿಮ್ಮ ರಾಶಿಯಾಧಿಪತಿ ಚತುರ್ಥ ಭಾವದಲ್ಲಿ ನಿಮ್ಮ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ಶುಭವಾಗ್ತದೆ, ತೊಂದರೆ ಇಲ್ಲ. ಸಾಧ್ಯವಾದಷ್ಟು ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಶುಭದಾಯಕವಾಗಿರ್ತಕ್ಕಂಥದ್ದು, ವ್ಯವಹಾರಸ್ಥರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವರು ಮ್ಯಾಕ್ಸಿಮಮ್ ನಿಮಗೆ ಈ ದಿನ ಯಾವುದೇ ಆಗಿರ್ತಕ್ಕಂಥ ವ್ಯವಹಾರಗಳು, ಹಣಕಾಸಿನ ವ್ಯವಹಾರಗಾರಾಗಿರ್ಬೋದು, ಅಥವಾ ನೀವು ಕಮಿಷನ್ ಏನೋ ಕೆಲಸ ಮಾಡಿರ್ತೀರ, ಕಮಿಷನ್ ಕೂಡ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ, ಆಸ್ತಿಯ ವಿಚಾರದಲ್ಲಿ ಯಾವುದೇ ಆದಂಥ ತಗಾದೆಗಳನ್ನು ಮಾಡ್ಕೋಬೇಡಿ. ಬಟ್ ಯಾವುದೋ ಒಂದು ಮಾರಾಟಕ್ಕೆ ಇಟ್ಟಿದೆ ಸೈಟ್ನ, ಸ್ವಲ್ಪ ಯಾಕೋ ಕಮ್ಮಿ ರೇಟಿಗೆ ಕೇಳ್ತಾರೆ ಅಂತಕ್ಕಂಥ ವಿಚಾರ ಬಂದ್ಬಿಡುತ್ತೆ ಧನುರಾಶಿಯವರು. ಈ ವಿಚಾರವಾಗಿ ಸ್ವಲ್ಪ ಜಾಗರೂಕರವಾಗಿ. ಇನ್ನು ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ, ಭೂಮಿಯಿಂದ ಲಾಭ ಅಥವಾ ಸೈಟ್ ಖರೀದಿ ಯೋಗ ಇರ್ತಕ್ಕಂಥ ಲಾಭವನ್ನು ಈ ದಿನ ನೋಡ್ತೀರಿ. ಒಳ್ಳೆಯ ದಿನ. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ದಿನ. ಸಣ್ಣ ಪುಟ್ಟ ಕುಟುಂಬ ವ್ಯಾಜ್ಯಗಳಿರುತ್ತೆ ಬಿಟ್ಟರೆ ಇನ್ನೆಲ್ಲ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ. ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ಹೆಚ್ಚಿನ ಮಹತ್ವ ಅಂದರೆ ವಿಲ್ ಪವರ್ ಜಾಸ್ತಿ, ಹಂಗೆ ಆತ್ಮಬಲ ಜಾಸ್ತಿ ಇರುತ್ತೆ, ಧೈರ್ಯ ಜಾಸ್ತಿ ಇರುತ್ತೆ. ಅನ್ನೆಸಸರಿಯಾಗಿ ಕೋಪವನ್ನು ಮಾಡ್ಕೋಬೇಡಿ. ಬಟ್ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಕುಂದು ಬರಬಾರದು ಅಂತ ಹೋರಾಟವನ್ನು ಮಾಡ್ತಕ್ಕಂಥ ದಿನವಾಗ್ತದೆ. ಹಾಗೂ ಕೂಡ ಒಂದು ಮನೋಧೈರ್ಯ, ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಗೆಲ್ತಕ್ಕಂಥದ್ದು ಇರುತ್ತೆ, ಕ್ರಿಯೇಟಿವ್ ಇರ್ತಕ್ಕಂಥದ್ದಿರುತ್ತೆ, ಆತ್ಮಬಲಸ್ಥೈರ್ಯವಾಗ್ತದೆ. ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಖಂಡಿತ ಶುಭವಾಗಲಿ. ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಗೆ ನೀವು ಈ ಒಂದು ಸಂಚಾರದಲ್ಲಿ ಅಥವಾ ಬೈಕಲ್ಲೋ ಮತ್ತೊಂದು ಕಾರಲ್ಲಿ ಹೋಗ್ತಿದ್ದೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ. ನಿಮ್ಮ ಎಲೆಕ್ಟ್ರಾನಿಕ್ಸ್ ಅಂದರೆ ಈ ಮೋಟ್ರು ಮತ್ತೊಂದು ಸ್ಟಾರ್ಟರ್ಸಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ. ಸ್ವಲ್ಪ ನಷ್ಟವಾದ್ದರಿಂದ ನೀವು ಅನಾಥಾಶ್ರಮಗಳಿಗಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು ತೊಗರಿ ಬೇಳೆಯನ್ನು ದಾನ ಕೊಡಿ. ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅಡೆತಡೆಗಳು ಅಥವಾ ನಷ್ಟಗಳು ದೂರ ಆಗ್ತಕ್ಕಂಥ ಇರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು.
ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಎಲ್ಲ ಕೂಡ ನಿಮ್ಮ ಮನೆಗಳಲ್ಲಿ ಈ ದಾಲ್ಚಿನ್ನಿ ನೋಡಿದ್ದೀರ. ದಾಲ್ಚಿನ್ನಿ ಅಂದರೆ ಚಕ್ಕೆ. ಈ ಚಕ್ಕೆ ಬಹಳಷ್ಟು ಮಹತ್ವವನ್ನು ವಹಿಸ್ತದೆ. ಹಣಕಾಸು ಸ್ಥಿರವಾಗಿರಬೇಕು ಅಂದರೆ ನೀವು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಅಥವಾ ನೀವು ವ್ಯವಹಾರಕ್ಕೆ ಹೋಗ್ತಿದ್ದಾಗ ಆ ನಿಮ್ಮ ಪರ್ಸ್ ಒಳಗಡೆ ಈ ದಾಲ್ಚಿನ್ನಿಗೆ ಒಂದು ಕೆಂಪು ದಾರವನ್ನು ಸುತ್ತಿ ನೀವು ಈ ದಿನ ನಿಮ್ಮ ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಮ ಪರ್ಸಲ್ಲಿ ಹಣ ಖರ್ಚಾದರೂ ಕೂಡ ಅದು ವ್ಯಾವಹಾರಿಕವಾಗಿ ನಂತರದಲ್ಲಿ ತುಂಬ್ತಾ ಬರ್ತದೆ. ಜೊತೆಗೆ ವ್ಯಾವಹಾರಿಕವಾಗಿ ಕೂಡ ವೃದ್ಧಿ ಇರ್ತದೆ. ಇದನ್ನು ಬೇಕಾದ್ರೆ ನೀವು ಹಣ ಇಡ್ತಕ್ಕಂಥ ಕ್ಯಾಶ್ ಕೌಂಟ್ರಲ್ಲೂ ಕೂಡ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಕೇವಲ ದಾಲ್ಚಿನ್ನಿಗೆ ಕೆಂಪು ದಾರವನ್ನು ಹಿಟ್ಟು ಕಟ್ಟಿ ನೋಡಿ, ಮಿರಾಕಲ್ ಥರ ನಿಮ್ಮ ಧನಾಕರ್ಷಣೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.